ನಮಸ್ಕಾರ. ಆ ಅದೇ ಗೆಳೆಯ ಹೇಳೋಂಗೆ 8 ವರ್ಷಗಳಿಂದ ಇದೇ ಜಾಗದಲ್ಲಿ ಇದೇ ಸೆಲೆಬ್ರೇಷನ್ ಇದೇ ಓಪನಿಂಗ್ ಇತ್ತು. ಮತ್ತೆ ಈಗ 611 ದಿನಗಳ ಹಿಂದೆ ಈ ಸಿನಿಮಾ ಸ್ಟಾರ್ಟ್ ಆಯ್ತು. ನಿನ್ನೆ ರಾತ್ರಿ 2:30 ನಾನು ನಿಲ್ಸ್ಕೊಂಡು ಕಟೌಟ್ ಕಡಿಸ್ತಾ ಸಾರ್ಕೊಂಡು ಮೆಸೇಜ್ ಹಾಕಿದ್ರೆ 611 ದಿನ ಆಯ್ತು ಸರ್ ಇವತ್ತಿಗೆ. ನಾಳೆ ನಮ್ಮ ಶ್ರಮದ ಫಲ ಏನಿರುತ್ತೆ ಅಂತ ಅದಕ್ಕೆ ಇವತ್ತು ಆರಂಭ ಆಗಿದೆ. ನಾವು ಇದಕ್ಕೆ ಕಾದಿದ್ದು ಸಾರ್ ಹೇಳಂಗೆ. ಈ ಚಪ್ಪಾಳೆ ಶಿಳೆ ನಾವೆಲ್ಲ ನಕ್ಕದು, ನಾವು ಬರಿಬೇಕಾದ್ರೆ ಎಲ್ಲಿ ನಕ್ತು, ಪರ್ಫಾರ್ಮೆನ್ಸ್ ಅಲ್ಲಿ ಸಿನಿಮಾ ನೋಡ್ಬೇಕಲ್ಲಿ ನಗ್ತಾ ಇದ್ರು ಜನ, ಅಲ್ಲಿ ಎಂಜಾಯ್ ಮಾಡ್ಬೇಕು ಅನ್ನೋದು. ಆಮೇಲೆ ಕೆಲವೊಂದು ವಿಚಾರ ಹೈಡ್ ಮಾಡಿ ಇಟ್ಟಿದ್ವು ನಾವು. ಅದನ್ನ ಮೊದಲನೇದಾಗಿ ರಾಗಿ ಬಾಯ್ ಅವ್ರನ್ನ ನಾವು ಹೈಡ್ ಮಾಡಿ ಇಟ್ಟಿದ್ದು, ರವಿ ಸರ್ನ ಹೈಡ್ ಮಾಡಿ ಇಟ್ಟಿದ್ದು, ಅವ್ರ ದೇವರಾಜ್ ಸರ್ ಹೈಡ್ ಮಾಡಿ ಇಟ್ಟಿದ್ದು. ಇಲ್ಲೊಂದ್ ಕಡೆ ಟ್ರೈಲರ್ ಬಿಟ್ಟಿರ್ಲಿಲ್ಲ, ಭಯ ಆಗ್ತಾ ಇತ್ತು, ನಾವು ಸ್ಟ್ರಾಟಜಿ ವರ್ಕ್ ಆಗುತ್ತಾ, ಯಾರನ್ನೂ ತೋರಿಸಿರ್ಲಿಲ್ಲ. ಎಲ್ಲಾದ್ರೂ ನಂಗೆ ಸಾಥ್ ಕೊಟ್ಟಿದ್ದು ನಿರ್ಮಾಪಕರು ಮತ್ತೆ ನಮ್ಮ ಸತೀಶ್. ಇಲ್ಲ ಹಿಂಗ್ ಮಾಡ್ತಾ ಇರೋದು ಕರೆಕ್ಟ್ ಆಗಿದೆ, ಬೇರೆ ಟ್ರೈಲರ್ ಬೇಡ, ಸಾಂಗ್ ಇಟ್ಕೊಂಡು ಹೋಗೋಣ, ಐಡಿಯಾ ಚೆನ್ನಾಗಿದೆ. ಇವತ್ತು ನಾವು ಟ್ರೈಲರ್ ಬಿಟ್ಟಿಲ್ಲ ಯೋಗ್ಯ. ಇವತ್ತು ಎಷ್ಟೋ ಜನ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದು ಪಾರ್ಟ್ 1 ಗಿಂತ ಪಾರ್ಟ್ 2 ಚೆನ್ನಾಗಿದೆ ಅಂತ. ನಂಗೆ 5-6 ಜನ ಬಂದು ಹೇಳಿದ್ರ, ಅದು ನಂಗೆ ಬಹಳ ಖುಷಿ ಆಯ್ತು. ಯಾಕೆ ಕಮರ್ಷಿಯಲ್ ದುಡ್ಡು ಮಾಡ್ಬಿಡುತ್ತೆ ಸೀಕ್ವೆಲ್ಗಳು, ಬಟ್ ಪಾರ್ಟ್ 1 ಗಿಂತ ಪಾರ್ಟ್ 2 ತರೋದು ಬಹಳ ಚಾಲೆಂಜ್ ಇರುತ್ತೆ. ಅದು ಬರವಣಿಗೆಗೆ ನಂಗೆ ಸಾಥ್ ಕೊಟ್ಟಿದ್ದು ನನ್ನ ಎಡಿಟರ್, ನನ್ನ ಕೋರ ಎಡಿಟರ್ ಸುರೇಶ್ ಆಗ್ಬೋದು, ನನ್ನ ಡಿಒಪಿ ವಿಶ್ವರ್ ಆಗ್ಬೋದು, ಆಸ್ತಿ ಸರ್ ಆಗ್ಬೋದು. ಅವರ ಡೈಲಾಗ್ಸ್ ಎಕ್ಸ್ಟ್ರಾರ್ಡಿನರಿ ಜೀವ ಅದು. ಬಿಗ್ ಫ್ಯಾನ್ ನಾನು ರೈಟಿಂಗ್. ಅಂಡ್ ಚಿತ್ರಾ ಮೇಡಮ್ ಆಗ್ಬೋದು, ರವಿ ಸರ್ ಆಗ್ಬೋದು, ದೇವರಾಜ್ ಸರ್ ಆಗ್ಬೋದು, ಸಾಧು ಸರ್ ಆಗ್ಬೋದು, ಅಂಡ್ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಮುಖ್ಯವಾಗಿ ನನ್ನ ಎರಡು ಒಂದು ಹೃದಯ ಮತ್ತೆ ಅದು ಬಡಿತ ಎರಡು ಅಂತ ಹೇಳಿದ್ರೆ ನನ್ನ ನಿರ್ಮಾಪಕರು ಅಂತ ಇದು 611 ದಿನಗಳ ಈ ಸಂಬಂಧ ತುಂಬಾ ಗಟ್ಟಿಯಾದಂಥದ್ದು. ಎಷ್ಟೇ ಏಳು ಬೀಳುಗಳು, ಎಷ್ಟು ಅಡೆತಡೆಗಳು, ಎಷ್ಟು ಕುಂಕುಮಾತಗಳು ಹೊರಗಡೆಯಿಂದ ಬಂದ್ರು, ನಿರ್ಮಾಪಕರು ₹1 ನನಗೆ ಕಡಿಮೆ ಮಾಡಿಲ್ಲ ಇಡೀ ಸಿನಿಮಾಗೆ. ಆ ಸ್ಕ್ರೀನ್ ಅಷ್ಟು ತಂದಿದ್ದಾರೆ. ನನ್ನ ಹೀರೋ ನಾನು ಏನೇ ಮಾಡ್ಬೇಕು ಅಂತ ಹೇಳಿದಾಗ ಅವರು ನನ್ನ ದೊಡ್ಡ ಸೂಪರ್ ಸ್ಟಾರ್ ತರ ನಾನು ಪ್ರೀತಿಸ್ತೀನಿ. ಸತೀಶ್ ಸರ್ ಇಲ್ಲ ಸರ್ ಹಿಂಗೆ ಬೇಕು, ವರ್ಕೌಟ್ ಹಿಂಗೆ ಮಾಡ್ಬೇಕು, ಡ್ಯಾನ್ಸ್ ಹಿಂಗೆ, ಕ್ಲೈಮ್ಯಾಕ್ಸ್ ಫೈಟ್ ಹಿಂಗೆ ಇರ್ಬೇಕು ಸರ್ ಅಂತ ಹೇಳಿದಾಗ ಪಾಪ ಅಷ್ಟು ಟಾರ್ಚರ್ ಕೊಟ್ಟಿದ್ದೀನಿ, ರಾತ್ರಿನೂ ಕೊಟ್ಟಿದ್ದೀನಿ ಅವರಿಗೆ. ಈ ಟಾರ್ಚರ್ ಪಾರ್ಟ್ 3 ಕಂಟಿನ್ಯೂ ಆಗುತ್ತೆ ಸರ್. ಮತ್ತೆ ಪಾರ್ಟ್ ನಿದ್ದೆಗಳನ್ನ ಸೊ ಅಂದ್ರೆ ಕೆಲ್ಸದ ಟಾರ್ಚರ್ ಅಂತ ಹೇಳ್ತೀವಿ. ಆ ಉಚಿತ ಇದ್ದಾಗ ಅಷ್ಟೇ ಸಿನಿಮಾ ಸತ್ಯ. ಈಗ ಬಂದಿರೋ ರಿಪೋರ್ಟ್ ಪ್ರಕಾರ ನನಗೆ ಮಂಡ್ಯ ಹೌಸ್ಫುಲ್. ಬೆಳಿಗ್ಗೆಲ್ಲ ನನಗೆ ಒಂದು 50-60% ಇತ್ತು, ಅದು ನಾರ್ಮಲ್ ಡೇ. ಅವತ್ತು ರಜಾ ಇತ್ತು ಯೋಗ್ಯ, ಓಪನಿಂಗ್ ಇದೇ ರೀತಿ ಇತ್ತು 50-60%. ಇವತ್ತು ದಾವಣಗೆರೆ ಹೌಸ್ಫುಲ್ ಆಯ್ತು, ಮಧ್ಯಾಹ್ನ ಹೊಸಪೇಟೆ ಹೌಸ್ಫುಲ್ ಆಗಿದೆ, ಅಗೇನ್ ಹುಬ್ಳಿ ಹೌಸ್ಫುಲ್ ಆಗಿದೆ. 6 ಶೋಗಳು ಮ್ಯಾಟ್ನಿ ಹೌಸ್ಫುಲ್ ಆಗಿದೆ. ಆಲ್ಮೋಸ್ಟ್ ನನಗೆ ಮಲ್ಟಿಪ್ಲೆಕ್ಸ್ ಗಳು 60-70% ಆಗ್ತಾ ಇದೆ. ನಾವು ಇನ್ನೇನ್ ಧೈರ್ಯವಾಗಿರ್ಬೇಕು ಅಂದ್ರೆ ಜನ ಮೌಸ್ ಟ್ಯಾಕ್ ಸ್ಟಾರ್ಟ್ ಮಾಡ್ತಾರೆ. ಇದು ಚೆನ್ನಾಗಿದೆ, ಸಾಧು ಸರ್ ಎಂಟ್ರಿ ಚೆನ್ನಾಗಿದೆ, ಇದೆಲ್ಲ ನಾವು ಎಂಜಾಯ್ ಮಾಡ್ತೀವಿ. ನಿಮ್ಮೆಲ್ಲರೂ ಸಪೋರ್ಟ್ ಇರ್ಲಿ. ಪಾರ್ಟ್ 1 ಇಂದ ಪಾರ್ಟ್ 2 ಸಪೋರ್ಟ್ ಮಾಡ್ತಿದ್ದೀರಾ, ಪಾರ್ಟ್ 3 ಮಾಡಿದ್ರು ನಿಮ್ ಸಪೋರ್ಟ್ ಇರ್ಲಿ. ಮತ್ತೆ ಇನ್ ಯಾರೋ ಹೆಸರು ಬಿಟ್ಟು ವೆರಿ ಸಾರಿ, ಅರ್ಚನಾ ಅವರಾಗ್ಬೋದು, ನನ್ನ ಇಪಿಗಳು ನಯನ್ ಆಗ್ಬೋದು, ಅಂಡ್ ಪ್ರದೀಪ್ ಅವ್ರ ಆಗ್ಬೋದು, ಇಡೀ ತಂಡದ ಶ್ರಮ, ದೇವರಾಜ್ ಆಗ್ಬೋದು, ಎಲ್ರಿಗೂ ಅಷ್ಟೇ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಇನ್ನು ಜನ ಕೇಳೋದಿಷ್ಟೇ, ಇದು ನಿಮ್ಮ ಸಿನಿಮಾ, ನಿಮ್ಮ ಮಣ್ಣಿನ ಸಿನಿಮಾ, ದಯವಿಟ್ಟು ನೋಡಿ ಆಶೀರ್ವಾದ ಮಾಡಿ. ಸರ್ ಎಲ್ಲ ವೇದಿಕೆಯಲ್ಲಿ ಒಂದು ಮಾತು ಹೇಳಿದೆ, ಸಿನಿಮಾ 10:30 1:30 ಮಾತಾಡಿದ್ಮೇಲೆ ನಾನು ಮಾತಾಡೋದು ಬೆಲೆ ಇರುತ್ತೆ ನಿರ್ದೇಶಕನಿಗೆ ಅಂತ. ಮೋಸ್ಟ್ಲಿ ಆ ಬೆಲೆ ಇವತ್ತು ನಿರ್ದೇಶಕ ಮಾತಾಡ್ಬೋದು, ಸಿನಿಮಾ ಮಾತಾಡ್ತಾ ಇದೆ. ನೀವುಗಳೇ ಬಂದು ರಿಪೋರ್ಟ್ ಹೇಳಿದಾಗ, ಜನ ಹೇಳಿದಾಗ ಅಂತ ಅನ್ಕೊಂಡಿದೀನಿ. ಅದು ಯಾವತ್ತೂ ನಾನು ಪಾಲಿಸ್ಕೊಂಡು ಹೋಗ್ತೀನಿ ಸರ್. ಸಿನಿಮಾ ಮಾತಾಡಿದ ಮೇಲೆ ನಾವೇ ಮಾತಾಡ್ತೀವಿ. ಸರ್ ನನ್ನ ಹೀರೋನ ಸೂಪರ್ ಸ್ಟಾರ್ ತರ ಹುಚ್ಚಿನ ತರ ಪ್ರೀತಿಸ್ತೀನಿ ಸರ್. ನನ್ನ ಕಲ್ಪನೆ ಏನಿದೆ ಅದನ್ನ ತಂದು ಅವ್ರ ಮೇಲೆ ಹಾಕ್ತೀನಿ. ಹಿಂಗೆ ಬರ್ಬೇಕು, ಒಂದ್ ಸ್ಕೇಲ್ ಬ್ರೇಕ್ ಮಾಡ್ಬೇಕು ಸರ್. ಪ್ರತಿ ಒಂದ್ ಸ್ಕೇಲ್ ನಮ್ ರೆಕಾರ್ಡ್ ನಾವು ಬ್ರೇಕ್ ಮಾಡ್ಬೇಕು. ಯಾರೊಬ್ರು ಇಂಡಿಯನ್ ನಿರ್ದೇಶಕ ಬಂದು ಒಂದು ಚಾಲೆಂಜ್ ಮಾಡೋಗಿರ್ತಾರೆ, ಅದ್ ನಾನು ಅಕ್ಸೆಪ್ಟ್ ಮಾಡ್ತೀನಿ, ಅದನ್ನ ಬ್ರೇಕ್ ಮಾಡೋಗ್ಬೇಕು. ಇನ್ನೊಬ್ರು ಬರ್ತಾರೆ, ಬಟ್ ಇದೆಲ್ಲ ಮಾಡ್ಬೇಕು ನಿರ್ಮಾಪಕರು ಬೇಕು. ಒಂದೊಂದು ಫೈಟ್ಗೂ ಕೋಟಿಗಟ್ಟಲೆ ಖರ್ಚಾಗಿದೆ, ತಮಾಷೆ ಇಲ್ಲ ಮಾಡೋದು. ಅಂಡ್ ರವಿ ಸರ್ಗೆ ಫಸ್ಟ್ ಟೈಮ್ ಎಷ್ಟೋ ಪಾತ್ರಗಳು ಅವರು ತುಂಬಾ ಸಾಫ್ಟ್ ಆಗಿ ಮಾಡ್ತಾ ಇದ್ರು, ಬಟ್ ಅಣ್ಣನ ಒಪ್ಸೋ ರೀತಿ, ಅವ್ರು ಮಾಡಿದ ರೀತಿ, ಒಂದು ಟೇಕ್ ಮಾಡ್ಬಿಟ್ಟು ಅಲ್ಲೇ ಕೂತಿರೋರು, ನೆಕ್ಸ್ಟ್ ಆಕ್ಷನ್ ಕಾಯೋರು, ಆ ಫೋರ್ಸ್ ಅದ್ ಬಿಡಿ. ಅದು ಅವ್ರ ಬಗ್ಗೆ ಮಾತಾಡೋಷ್ಟು ನಾವು ಇನ್ನೂ ತುಂಬಾ ಚಿಕ್ಕ ರವಿ ಸರ್ ಬಗ್ಗೆ. ಅಂಡ್ ಥ್ಯಾಂಕ್ ಯು ಸಾಧು ಸರ್, ಆಸ್ ಅಮೇಸಿಂಗ್ ಆಕ್ಟರ್. ಅವ್ರನ್ನ ಪ್ರತಿ ಸಲ ರಾಗಿ ಬಾಯ್ ಆಗಿ ಅಂಡ್ ಭೈರತಿ ಗುಡ್ಕಲ್ ಆಗಿ ಮತ್ತೆ ಇನ್ನೊಂದು ಚಾಲೆಂಜ್ ಆಗಿ ಪಾರ್ಟ್ 3 ತರಬೇಕು ಅಂದಾಗ ಆ ಮಜವಾದಂತ ಕಥೆಗಳಲ್ಲಿ ಅವರು ಬಂದು ಹೋಗ್ತಾರೆ. ಅಂಡ್ ಎಷ್ಟು ಹೇಳಿದ್ರು ಅಷ್ಟೇನೆ. ನಾನು ನಿಮ್ಮೆಲ್ಲ ಕೇಳ್ಕೊಳ್ಳೋದು ಮಾಧ್ಯಮದವ್ರಿಗೆ, ನೀವುಗಳು ಹೇಳ್ಬೇಕು, ಈ ಸಿನಿಮಾ ಮಣ್ಣಿನ ಸಿನಿಮಾ, ನಮ್ಮ ಸೊಮೇಕ್ ಸಿನಿಮಾ ಗೆದ್ದಿದೆ ಅಂತ ಹೇಳ್ಬೇಕು. ಅದು ಜನಕ್ಕೆ ತಲುಪಬೇಕು. ಜನದ ರಿವ್ಯೂ ನೀವು ತಗೊಂಡೋಗಿ ಕೊಟ್ರೆ ಈ ಗೆಲುವು ದೊಡ್ಡದಾಗತ್ತೆ. ಇನ್ನೊಂದಷ್ಟು ಸಿನಿಮಾಗಳು ಮಾಡ್ಬೋದು ಸರ್.
ಖಂಡಿತ ಅದು ನೆಕ್ಸ್ಟ್ ಲೆವೆಲ್ ಇರುತ್ತೆ. ಅದು ನಾನು ರೆಡಿ ಆಗಿದ್ದೀನಿ ಸರ್. ಇದು ಇನ್ನೊಂದು ಇವತ್ತಿನ ಜನಕ್ಕೆ ಸ್ಪೀಡ್ ಮತ್ತೆ ಕಾಮಿಡಿ ಇರಬೇಕು. ನೀವು ಸ್ಪೀಡಲ್ಲೂ ಹೋಗಿದ್ದೀರಾ, ಗೊತ್ತಾಗುತ್ತೆ ಎಲ್ಲೋ ಯಾಕಪ್ಪ ಇಷ್ಟು ಒಂದು. ಎರಡನೇದು ಕಾಮಿಡಿ ಮೂಲಕ ಮಜಾ ಕಾಣ್ತೀರಾ. ಎರಡನ್ನೂ ಬ್ಯಾಲೆನ್ಸ್ ಮಾಡಿ ಹೌದು. ಟಾಸ್ಕ್ ಇತ್ತು. ಇಲ್ಲ ಸರ್, ಬರೀ ಕಾಮಿಡಿ ಇದ್ರೂ ಅತಿ ಆಗಲ್ಲ ಸರ್. ಅತಿ ಸ್ವೀಟ್ ತಿಂದಾಗ ಅಷ್ಟು ಮುಖಕ್ಕೂ ಹೆಂಗೆ ಮುಚ್ಚೆ ಹೊಡಿ ಆ ತರ ನಿಮ್ಗೆ ಡ್ರಾಮಾ ಕ್ರಿಯೇಟ್ ಆಗಬೇಕು. ಡ್ರಾಮಾ, ಎಮೋಷನ್ಸ್ ಮತ್ತೆ ಅಮ್ಮ ಎಮೋಷನ್. ನೀವು ನೋಡಿ ಅರುಣಾ ಬಾಲಾಜಿ ಮೇಡಮ್, ನಾನು ಥ್ಯಾಂಕ್ಸ್ ಹೇಳದೆ ಮರ್ತ್ಬಿಟ್ಟೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ ಭಾಷೆ, ಆ ಹಿಡಿತ, ಆ ಪಂಚಾಯತಿ ಕಟ್ಟೆಯಲ್ಲಿ ಹೋಗಿ ಮಗನ್ ಹೊಡಿಯೋದು, ಆ ಸೈನ್ ಹಾಕೋ ಸೀನ್ಗಳೆಲ್ಲ ಇದೆಯಾ, ಎಷ್ಟು ನ್ಯಾಚುರಲ್. ಒಂದೇ ಶಾರ್ಟ್ ತೆಗ್ದಿರೋದು, ಒಂದೇ ಶಾರ್ಟ್ 1.5 ಗಂಟೆ ತೆಗ್ದಿರೋದು. 3 ಸಲ ಪ್ರಾಕ್ಟೀಸ್ ಮಾಡಿ. ಅವೆಲ್ಲ ಅಮೇಝಿಂಗ್ ಆಕ್ಟರ್ಸ್. ಸೊ ಈ ತರ ನಾನು ಹೇಳ್ಬೇಕು ಅಂತ ಹೇಳಿದ್ರೆ ಅವ್ರ ಬಗ್ಗೆ ಯಾರು ಹೇಳಿಲ್ವಾ, ಎಲ್ಲ ಜೀವ ತುಂಬಿಡಿದಾರೆ, ಎಲ್ಲೋ ಬದುಕಿದ್ದಾರೆ ಅನ್ನೋ ತರ ಫೀಲ್ ಆಗ್ತಾ ಇತ್ತು ನನ್ಗೆ. ಅಲ್ಲೇ ನಾನು ಡೈರೆಕ್ಷನ್ ಮಾಡ್ಬೇಕಾದ್ರೆ ಆ ನಗು ಬರ್ತಿತ್ತು, ಎಮೋಷನ್ ಆಗ್ತಿತ್ತು, ಎಲ್ಲ ವರ್ಕ್ ಆಗಿದೆ. ಇನ್ನೇನ್ ಹೇಳ್ಬೇಕು ಸರ್. ಇನ್ನೊಂದು ಇವತ್ತನೇ ಎದೆ ಉಪ್ಪಿಸ್ಕೊಳ್ಳೋಕ್ಕಿಂತ ಇನ್ನೊಂದು ಸ್ವಲ್ಪ ದಿನ ಸರ್, ಸೋಮವಾರ ಮಧ್ಯಾಹ್ನ ಅದನ್ನ ನಾವು ಹೇಳ್ಕೊಂಡ್ರೆ ಚೆನ್ನಾಗಿರುತ್ತೆ. ಗೆಲುವಾಗಿದೆ ಸರ್, ಇನ್ನೂ ದೊಡ್ಡ ಗೆಲುವಾಗ್ಲಿ ಅಂತ ನಾನು ಬೇಡ್ಕೋತೀನಿ. ನಿಮ್ ಸಪೋರ್ಟ್ ಇರ್ಲಿ ಸರ್.